ಸ್ನೇಹಿತರೆ, ನಾನು ಯಾಕೆ ಆನ್‌ಲೈನು, ಆಫ್‌ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನಾಗಲೇ ಹೇಳ್ತಾ ಇದ್ದೆ 1996 ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ ಜೆ.ಸಿ.ಸಿ ಆರ್ಗನೈಜೇಷನಲ್ಲಿ. ಇವರೆಲ್ಲ ಟ್ರೈನಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ನಾನು ಹಾಗೆ ಕಷ್ಟ ಬಿದ್ದು 10-15 ವರ್ಷ ಮಣ್ಣೊತ್ತು ಕಲ್ತಿರೋದು ಸ್ಪೀಕಿಂಗ್ ಸ್ಕಿಲ್ಲು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಅಂದರೆ ನಮ್ಗೆ ಯಾರು ಹೇಳ್ಕೊಡೋರಿರಲಿಲ್ಲ. ಅಂದರೆ ನಾನು 10-15 ವರ್ಷ ಕಲ್ತಿದ್ದನ್ನ ಜೊತೆಗೆ ಇನ್ನೊಂದು 25 ವರ್ಷದ ಅನುಭವ. ಒಟ್ಟು 30-35 ವರ್ಷದ ಅನುಭವ. ಈ 30-35 ವರ್ಷದ ಅನುಭವವನ್ನು ಕೇವಲ 3 ತಿಂಗಳಿಂದ 6 ತಿಂಗಳು, ಮ್ಯಾಕ್ಸಿಮಮ್ 1 ಇಯರ್ನಲ್ಲಿ ನಮ್ಮ ಬಳಿ ಯಾರು ಬಂದರೂ ಫಸ್ಟ್ ಯಾವುದೇ ಲೆವೆಲಲ್ಲಿದ್ದರೂ ಅವ್ರನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೇನೆ. ಅದಕ್ಕೆ ಎಲ್ಲರನ್ನು ಕೇಳ್ತೇನೆ ನಾನು, ನೀವೀಗ ಎಷ್ಟು ಲೆವೆಲ್ ಇದ್ದೀರಿ, ಎಷ್ಟು ಲೆವೆಲ್ಗೆ ಹೋಗ್ಬೇಕು ಅಂತ ಇದ್ದೀರಿ? ಯಾಕೆಂದ್ರೆ ಫಸ್ಟ್ ಏನು ಗೊತ್ತಾ, ನಾವು ಎಲ್ಲಿದ್ದೀವಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಕರೆಕ್ಟಾ? ಸೊ ನಾನು ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ಬೇಕು, ಕ್ಲಿಯರಾಗಿ ಗೊತ್ತಾಗೋಗ್ಬೇಕು. ಈಗ ಒಂದು ಆಕ್ಟಿವಿಟಿ ಮಾಡೋಣ. ಚಾಟ್ ಬಾಕ್ಸಲ್ಲಿ, ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡೋರಂತೆ. ಈಗ ನೀವು ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ಬೇಕು, ಓಕೆನಾ? ಸೊ ಅದು ಒಂದೇ ಮೆಸೇಜಲ್ಲಿ ಫಸ್ಟು ಒಂದು ಕೆಲಸ ಮಾಡೋಣ. ಔಟ್ ಆಫ್ 10, 1 ಅಂದರೆ ಕಡಿಮೆ, 10 ಅಂದರೆ ಜಾಸ್ತಿ. ನೀವು ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ, ಟೈಪ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ನಾನು ಇಲ್ಲಿದ್ದೇನೆ, ಎಲ್ಲಿಗೆ ಹೋಗ್ಬೇಕು, ಎಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಬಂದ್ಬಿಡುತ್ತೆ ಅಲ್ವಾ? ನಾನು ಈಗೆಲ್ಲೋ ಇರ್ತೀನಿ, ನಾನು ಏನು ಮಾಡದೇ ಇದ್ರೆ ಎಲ್ಲಿರ್ತೀನಿ? ಅಲ್ಲೇ ಇರ್ತೀನಿ. ಆದರೆ ನಾನು ಇಲ್ಲ ಇಲ್ಲ, ನನ್ನ ಐ ವಾಂಟ್ ಎನ್ ಎಫರ್ಟ್, ಪ್ರಯತ್ನ ಪಡ್ತೇನೆ. ಈಗ ನಾನು ಪ್ರಯತ್ನ ಪಟ್ಟೆ 7-8 ವರ್ಷ, 10 ವರ್ಷ, ಐ ಥಿಂಕ್ ಒಂದು 7-8 ವರ್ಷ ಮಾಡ್ತಾ 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 ಕಲ್ತ್ಕೊಂಡೆ. ಆದರೆ ಒಬ್ರು ಮಾರ್ಗದರ್ಶಕರು ಅಂತ ಬಂದರೆ ಏನಾಗುತ್ತೆ, ಆ ಲರ್ನಿಂಗ್ ಗ್ಯಾಪ್ ಕಡಿಮೆ ಆಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಓಕೆ, ಸೊ ನಾನು ಗಮನಿಸ್ತಾ ಇರ್ತೀನಿ ನೀವು ಏನು ಟೈಪ್ ಮಾಡಿರ್ತೀರಿ ಅನ್ನೋದನ್ನ. ಸೊ ನಿಮಗೆ ಅರ್ಥ ಆದರೆ ಸಾಕು ನನಗೆ, ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ಬೇಕು, ಆ ಕ್ಲಾರಿಟಿ, ಎಲ್ಲಿಂದ ಎಲ್ಲಿಗೆ. ಹಾಗೆ ವ್ಯಕ್ತಿತ್ವ ಪರಿವರ್ತನೆಗೂ ಕೂಡ ನೀವು ಎಲ್ಲಿದ್ದೀರಿ, ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಸುಮಾರು ಟಿಪ್ಸ್ನ ಕೊಡ್ತಾನೆ ಇರ್ತೀನಿ. ಆವಾಗ ಏನಾಗೋಯ್ತು, ವೆರಿ ಕ್ಲಿಯರ್. ಸುಮಾರು ಜನ ಅಂದ್ಕೋತಾನೆ ಇರ್ತಾರೆ, ನಾನು ಹೋಗ್ಬೇಕಾಗಿತ್ತು ಸಾರ್, ಹೋಗ್ಬೇಕಾಗಿತ್ತು, 5 ವರ್ಷದಿಂದ ಹೇಳ್ತಾನೆ ಇರ್ತಾರೆ. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು 4 ಅಂತ ಮಾರ್ಕ್ಸ್ ಕೊಟ್ಟಿದ್ದೀರಿ, 40% ಅಂತ. ನೀವು ಅದಕ್ಕೇನೂ ಮಾಡಲಿಲ್ಲ ಅಂದರೆ ಎಲ್ಲಿರ್ತೀರೋ ಅಲ್ಲೇ ಇರ್ತೀರಲ್ವಾ? ಆದರೆ ಏನೋ ಪ್ರಯತ್ನ ಪಟ್ರಿ, ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತೀರ. ಬಟ್ ಇಲ್ಲ ಇಲ್ಲ, ನೋ, ಐ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ. ನಾನು ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನೋಡೋಣ ಅಂದರೆ ನಮ್ಮ ಜಯಪ್ರಕಾಶ್ ಅಂತೇಳಿ ಅದು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ನೋಡ್ತಾ ಇದ್ರೆ ಒಂದು ಲೆವೆಲಿಗೆ ಕಲಿತೀರಾ. ಅದಾದಮೇಲೆ ನಾನೇ ಬುಕ್ಸ್ ಬರೆದಿದ್ದೀನಲ್ಲ, ನಿಮಗೆಲ್ಲ ಗೊತ್ತಿದೆ. ನಾನು ಈ ಪುಸ್ತಕ ಬರೆದೇ 20 ವರ್ಷ ಆಯಿತು. ನುಡಿಗನ್ನಡಿ ಇಂಥ ಭಾಷಣ ಕೌಶಲ್ಯದ ಕೈದೀವಿಗೆ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಕೃತಿ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದಾದ್ಮೇಲೆ ಏನಾಯಿತು, 20 ವರ್ಷ ಆಯಿತು, ಇನ್ನೇನೇನೋ ಹೊಸ ಹೊಸ ಚಿಂತನೆಗಳು ಬಂದಿದೆ. ಕೋವಿಡ್ ನಂತರ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದೀನಿ, ಎಲ್ರಿಗೂ ಗೈಡ್ ಮಾಡೋಣ. ಜೊತೆಗೆ ಕೆಲವರು ನಿರೂಪಣೆ ಮಾಡೋದು ಹೇಗೆ ಸರ್ ಅಂತ ಇದ್ರು, ಅದಕ್ಕೆ ಏನು ಮಾಡಿದೆ, ನಿರೂಪಿಸಿ ಅಂತ ಒಂದು ಪುಸ್ತಕ ಬರೆದೆ. 2024 ಸೆಪ್ಟೆಂಬರ್ 22 ಈ ಬುಕ್ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ರೀಡರ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ. ಜನಪ್ರಿಯ ಕೃತಿಯಾಗಿದೆ, ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿದೆ. ನೀವಿನ್ನೂ ತಗೊಳ್ಳಿಲ್ಲ ಅಂದರೆ ತಗೊಳ್ಳಿ, ಓದಿ. ನಾನು ಇದರಲ್ಲಿ ಏನು ಮಾಡಿದ್ದೀನಿ, ಒಂದು 33-34 ಜನ ಬೇರೆ ನಿರೂಪಕರು ಅವ್ರ ಅನುಭವನೂ ಇಲ್ಲಿ ಡಾಕ್ಯುಮೆಂಟ್ ಮಾಡಿಬಿಟ್ಟಿದ್ದೀನಿ. ಹೇಗೆ? ಸೊ ಏನಾಯಿತು, ಒಂದು ಹೆಜ್ಜೆ ಇಟ್ರಿ ನೀವು, ವಿಡಿಯೋಗಳು ನೋಡೋಕೆ ಶುರು ಮಾಡಿದ್ರಿ. ನಾನು ವಿಡಿಯೋ ಸುಮ್ಮನೆ ನೋಡಬೇಡಿ, ಕಾಮೆಂಟ್ ಮಾಡ್ರಿ ಅಂತೀನಿ. ಯಾಕೆಂದರೆ ಕಾಮೆಂಟಿಂಗ್, ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಅವ್ರಿಗೆಲ್ಲ ಪ್ರೈಸು ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವೆರಡು ಬುಕ್ ಜೊತೆಗೆ ಇದೊಂದು ಪುಸ್ತಕ ನೋಡ್ಬಿಟ್ರಿ ನೀವು, ಜನರಲ್ ಆಗಿ ಅನನ್ಯತೆ ಅರಿಯಿರಿ ಅಂತ, ಬದುಕು ಬದಲಿಸಬಲ್ಲ ಕೃತಿ ಅಂತ ಹೇಳಿದ್ದಾನೆ. ಯಾಕೆ ಹೇಳಿದ್ದೀನಿ? ಕನಸುಗಳನ್ನು ನನಸಾಗಿಸೋದಕ್ಕೆ ನಿಮಗೆ ಟಿಪ್ಸ್ ಕೊಡಬೇಕು. ಈ 3 ಪುಸ್ತಕ ಓದೋದು.
ಸಾವಿರ ವಿಡಿಯೋಗಳೆಲ್ಲ ನೋಡಿದೆ ಸರ್, ಎಲ್ಲರೂ ಕಾಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ ಸರ್. ಅದಾದಮೇಲೆ ಸರ್ ನಿಮ್ಮ ಪುಸ್ತಕ ಓದಿದೆ ಸರ್, ನುಡಿಗನ್ನಡಿ ಬೇಸಿಕ್ಸ್ ಗೊತ್ತಾಗೋಯ್ತು ನಮಗೆ. ಭಾಷೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಶಾರೀರಿಕ ಭಾಷೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಧ್ವನಿ ಹೆಂಗಿರಬೇಕು, ಆ, ಸಭಿಕರು, ಸಭಾಂಗಣ, ಸಭೆ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸರ್. ಜೊತೆಗೆ ನೀವು ಟಂಗ್ ಟ್ವಿಸ್ಟರ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ ಸರ್, ಅದೇ ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಈ ಥರ ಒಂದು ಸುಮಾರು ಟಂಗ್ ಟ್ವಿಸ್ಟರ್ಸ್ ಅಂತಾರೆ, ನಾಲಿಗೆ ನುಲಿಗಳು. ನಮ್ಮ ನಾಲಿಗೆ ಹೊರಳಾಡಕ್ಕೆ ಶುರು ಆಗುತ್ತೆ. ಧ್ವನಿಯನ್ನ, ಈ ಧ್ವನಿಯ ಏರಿಳಿತ ಬೇಕು. ಆಮೇಲೆ ಧ್ವನಿ ನಮ್ಮದೇ ಇರಬೇಕು, ಧ್ವನಿಲ್ ಸಂತಿಕೆ ಇರಬೇಕು. ಓಕೆ. ಹಾಗಾದ್ರೆ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು? ಸ್ವಾಭಾವಿಕವಾಗಿರಬೇಕು, ನ್ಯಾಚುರಲ್ ಅನ್ಸ್ಕೊ. ಹಿಂಗೆ ಮಾತಾಡ್ತಾ ಇದ್ದೀವಿ, ಕೈ ಆ ಕಡೆ ಹೋಗುತ್ತೆ, ತಲೆ ಹಿಂಗೆ ಹೋಗುತ್ತೆ, ಸ್ಮೈಲ್ ಮಾಡೋಣ ಅನ್ಸುತ್ತೆ. ನಿಮ್ಮನ್ನೆಲ್ಲ ನೋಡಿದ್ರೆ ಅದಕ್ಕೆ ವಿಡಿಯೋ ಮೋಡಲ್ಲಿ ಇದರಲ್ಲ ಸುಮಾರು ಜನ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನನಗೆ. ಓಕೆ, ಒಂದ್ಸರಿ ಸುಮ್ಮನೆ ಜಸ್ಟ್ ನೋಡೋಣ ಇವಾಗೆಲ್ಲ ಹೆಂಗೆ ನೋಡಿ. ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಸರ್ ಎಲ್ಲ. ಸ್ಮೈಲ್ ಮಾಡಿ ನೋಡಿ, ಒಂದು ಸ್ಮಾಲ್ ಚೇಂಜ್ ಹೆಂಗನ್ಸುತ್ತೆ? ವಾವ್, ಗ್ರೇಟ್ ಅನ್ಸುತ್ತೆ ಸ್ಮೈಲ್ ಮಾಡಿದ ತಕ್ಷಣ. ಸೊ ಮುಖ ಹ್ಯಾಪ್ ಮೊರೆ ಹಾಕೊಂಡು ಯಾಕಿರ್ಬೇಕು? ಅದು ಕೆಲವ್ರಿಗೇನೋ ಪಾಪ ಪೈಲ್ಸ್ ಕಾಯಿಲೆ ಇರ್ತದೆ, ಅವ್ರಿಗೆ ಮುಖದಲ್ಲಿ ಸ್ಮೈಲ್ ಬರಲ್ವಂತೆ, ಅವ್ರು ಜಾಸ್ತಿ ನೋವಿದ್ದೀರ ಕೆಳಗಡೆ. ಇನ್ನು ಉಳಿದವ್ರಿಗೆಲ್ಲ ಏನು ಇಲ್ಲ ಅಲ್ಲ, ಹ್ಯಾಪ್ ಮೊರೆ ಹಾಕೊಂಡು ಇರೋದು ಬೇಡ, ಸ್ಮೈಲ್ ಮಾಡೋಣ. ಓಕೆ, ಒಂದ್ಸರಿ ನಮಸ್ಕಾರ ಮಾಡೋಣ ಎಲ್ಲರೂ ವಿಡಿಯೋನಲ್ಲಿರೋರು. ಓಕೆ, ಕಮ ನಮಸ್ಕಾರ ಮಾಡೋಣ. ಎಸ್ ನೋಡಿ, ನಮಸ್ಕಾರ ಮಾಡ್ತಿದ್ದಂಗೆ ನನ್ನ ಇದು ಯೋಗದ ಒಂದು ಪೋಸ್ಚರ್ ನಾನು ಅಂತ. ಯಾವ ಲೆವೆಲ್ಗೆ ಹೋಗ್ತೀವಿ, ಒಂಥರ ಏನೋ ಒಂದು ಸ್ಮೈಲು ಪ್ಲಸ್ ನಮಸ್ಕಾರ. ನೀವು ಎಲ್ಲೇ ಹೋಗ್ರಿ ಎಲ್ಲರೂ ನಿಮ್ಮನ್ನ ಸ್ವಾಗತಿಸ್ತಾರೆ, ಪ್ರೀತಿಸ್ತಾರೆ. ದಟ್ಸ್ ಇಟ್ ಅಲ್ವಾ? ಅಲ್ಲಿ ನಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ವಿ ಅಂತ ತೋರಿಸ್ಬೇಡ ಒಂದ್ಸರಿ, ವಿಕ್ಟರಿ ತೋರಿಸಿ ಎಲ್ಲರೂ. ವಾವ್, ಗ್ರೇಟ್. ಸೊ ಇಷ್ಟೇ, ಕ್ಲಿಯರ್. ನಿಮ್ಗೀಗ ಅರ್ಥ ಆಗೋಯ್ತು. ನಾನು ಸಿಂಪಲ್ ಸ್ಟೆಪ್ಸ್ ಹೇಳ್ಕೊಟ್ಟೆ ಈಗ ನಾನು. ಹಾಗೇನೆ ಸ್ವಲ್ಪ ನಿಧಾನಕ್ಕೆ ಉಸಿರಾಟ ಮಾಡಿ, ನಿಧಾನಕ್ಕೆ ಉಸಿರು ತಗೊಳ್ಳೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೋತಾ ಇರಿ. ಸ್ಟೇಜ್ನಲ್ಲಿ ಭಯ ಕಡಿಮೆ ಆಗುತ್ತೆ. ಒಂದು ಸ್ವಲ್ಪ ನಿಧಾನಕ್ಕೆ ಉಸಿರು ತಗೊಳ್ಳಿ ನೋಡೋಣ. ನಿಧಾನಕ್ಕೆ ಉಸಿರು ತಗೊಳ್ಳೋದು, ನಿಧಾನಕ್ಕೆ ಉಸಿರು ಬಿಡಿ. ನಿಧಾನಕ್ಕೆ ಉಸಿರು ತಗೊಳ್ಳೋಣ, ಒಂದು 3 ಸರಿ ಮಾಡೋಣ. ನಿಧಾನಕ್ಕೆ ಉಸಿರು ಬಿಡೋಣ, ನಿಧಾನಕ್ಕೆ ಉಸಿರು ತಗೊಳ್ಳೋಣ, ನಿಧಾನಕ್ಕೆ ಉಸಿರು ಬಿಡೋಣ. ಸೊ ಬ್ರೀತಿಂಗ್ ಟೆಕ್ನಿಕಲ್ಲಿ ನಾವು ನ್ಯಾಚುರಲ್ ಆಗಿ ಉಸಿರಾಟ ಮಾಡ್ತಾ ಇದ್ರೆ ನಿನ್ನೆ ತುಂಬ ಸುಲಭ ಆಗುತ್ತೆ. ಅದಕ್ಕೆ ಒಂದು ಟೈಪ್ ಮಾಡಿ, 3 C's ಅಂತ ಹೇಳ್ತೀನಿ ಅದಕ್ಕೆ. ಓಕೆ, ಕಾಮೆಂಟ್ ಬಾಕ್ಸ್ ಟೈಪ್ ಮಾಡಿ 3 C's ಅಂತ. ಏನು ಗೊತ್ತಾ? ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್ ಅಂದ್ರೇನು? ತಣ್ಣಗಿರಬೇಕು. ಕಾಮ್ ಅಂದ್ರೇನು? ಪ್ರಶಾಂತವಾಗಿರ್ಬೇಕು ಅಲ್ವಾ? ಕಂಫರ್ಟಬಲ್ ಅಂದ್ರೇನು? ಆರಾಮದಾಯಕವಾಗಿರ್ಬೇಕು, ಆರಾಮಾಗಿರ್ಬೇಕು. ಅಲ್ಲಿ ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಇದ್ರೆ ಏನಾದ್ರು ಸಾಧ್ಯ ಆಗತ್ತಾ? ಸಾಧ್ಯ ಆಗುವುದಿಲ್ಲ. ಸೊ ಕೂಲ್, ನೀವೇ ಹೇಳ್ಕೊಳ್ಳಿ ಒಂದ್ಸರಿ ಅಲ್ಲೇ, ಹಾಗೆ ಈ ವಿಡಿಯೋ ನೋಡ್ತಾ ಹಂಗೆ ಹೇಳ್ಕೊಳ್ಳಿ. ಕೂಲ್, ಕಾಮ್, ನನ್ನ ಜೊತೆಗೆ ರಿಪೀಟ್ ಮಾಡಿ, ಕಂಫರ್ಟಬಲ್. ಇನ್ನೆರಡು ಸಾರಿ, ಕೂಲ್, ಕಾಮ್, ಕಂಫರ್ಟಬಲ್. ಗುಡ್, ಚೆನ್ನಾಗಿ ಮಾಡ್ತಾ ಇದ್ದೀರಿ. ಇನ್ನೊಂದ್ಸರಿ, ಕೂಲ್, ಕಾಮ್, ಕಂಫರ್ಟಬಲ್. ಸೊ ಹಾಗೆ ಉಸಿರಾಟನ ಆರಾಮಾಗಿ ನಿರಾಳವಾಗಿ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಿಲ್ದಂಗೆ ಒಂದು ಸ್ವಲ್ಪ ಕೂಲ್ ಆಗ್ತೀವಿ, ಮೈಂಡು ಫ್ರೆಶ್ ಆಗ್ತದೆ. ಮತ್ತು ನಿಮಗೆ ಗೊತ್ತಿರಲಿ, ಧ್ಯಾನ ತುಂಬ ಮುಖ್ಯ. ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅನೇಕ ಗುರುಗಳು ಅನೇಕ ರೀತಿಯಲ್ಲಿ ಹೇಳಿಕೊಡ್ತಾರೆ, ಆದರೆ ಬೇಸಿಕಲಿ ಉಸಿರಾಟದ ಕಡೆಗೆ ಗಮನ ಕೊಡುವುದನ್ನು ಧ್ಯಾನ ಅಂತ ಕರೀತಾರೆ. ಆ ಉಸಿರಿನ ಕಡೆಗೆ ನಿಗಾ ಕೊಡುವುದು, ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡುವಂಥದ್ದು. ಕರೆಕ್ಟ್. ಕುಳಿತುಕೊಂಡು ಧ್ಯಾನ ಮಾಡಬಹುದು, ಅಂಗಾತ ಮಲಗಿಕೊಂಡು ಕೂಡ ಧ್ಯಾನವನ್ನ ಮಾಡಬಹುದು.
ನಾವು ತಕ್ಷಣಕ್ಕೆ ಇಲ್ಲ ಸರ್ ನಂಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ಅಂದರೆ ನಾನು ಗ್ಯಾರಂಟಿ ಕೊಡ್ತಾನೆ, ನೀವು 10 ಡೇಸ್ ಮಿನಿಮಮ್ ಧ್ಯಾನನ ಕಂಟಿನ್ಯೂ ಮಾಡಿದ್ರೆ ನಿಮ್ಮೆಲ್ರಿಗೂ ಒಂದು ಕಂಟ್ರೋಲ್ ಸಿಗ್ತದೆ. ಧ್ಯಾನ ನಾವು ಅರೆ ಎಚ್ಚರದ ಸ್ಥಿತಿಯಲ್ಲಿ ಇದ್ದುಕೊಂಡು ನಮ್ಮ ಗಮನವೆಲ್ಲವೂ ಕೂಡ ಉಸಿರಿನ ಕಡೆಗೆ ಹೋಗ್ತದೆ. ನಮ್ಮ ಇಡೀ ದೇಹದಲ್ಲಿ ಎನರ್ಜಿ, ಶಕ್ತಿ ಸಂಚಯ ಆಗ್ತದೆ. ಇದನ್ನು ನಾನು ಅನುಭವಿಸ್ತಾ ಇದ್ದೇನೆ. ನಾನು ಕಂಟಿನ್ಯೂಸ್ ಆಗಿ ಒಂದು 7-8 ದಿನ ಮಾಡಿದ ಮೇಲೆ 9ನೇ ದಿನ 10 ದಿನಕ್ಕೆ ಆ ವಿದ್ಯುತ್ ಸಂಚಾರ ಆದ ಅನುಭವಗಳೆಲ್ಲ ಆಗಿದೆ. ಇವತ್ತಂತೂ ನಮಗೆ ಯೂಟ್ಯೂಬ್ನಲ್ಲಿ ಯಾವ ಥರನಾದ ಧ್ಯಾನ ಬೇಕು ಅಂದರೆ ಆ ಥರನಾದ ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ವಿತ್ ಮ್ಯೂಸಿಕ್ ಸಿಗತ್ತೆ, ವಿತ್ ಗೈಡೆಡ್ ಮೆಡಿಟೇಷನ್ ಸಿಗತ್ತೆ. ಓಕೆ, ಕೆಲವ್ರಿಗೆ ನಿದ್ದೆ ಬರಲ್ಲ ಅಂತ ಅಂದರೆ ನಿದ್ದೆ ಬರದೇ ಇರೋದಕ್ಕೆ ಯಾವುದು ವಿಡಿಯೋ ಬೇಕು ಅಂತ ಟೈಪ್ ಮಾಡಿ, ಫಾರ್ ಸ್ಲೀಪ್ ಗೈಡೆಡ್ ಮೆಡಿಟೇಷನ್, 100 ವಿಡಿಯೋ ಬರುತ್ತೆ. ಅಯ್ಯೋ, ಬೊಜ್ಜು ಕರಗ್ಸೋಕ್ಕೆಲ್ಲ ವಿಡಿಯೋ ಮಾಡಿಟ್ಟಾರೆ, ತಲೆನೋವು ಹೋಗಿಸ್ಕೊಳಕ್ಕೆ ವಿಡಿಯೋ ಮಾಡಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಎಲ್ಲ ಥರದಕ್ಕೂ ಒಂದೊಂದು ವಿಡಿಯೋ, ಮೆಡಿಟೇಷನ್ ವಿಡಿಯೋ ಮಾಡಿಟ್ಬಿಟ್ಟಾರೆ. ಬಟ್ ನಿಜಕ್ಕೂ ಎಫೆಕ್ಟಿವ್ ಆಗಿದೆ. ಕೆಲವರೆಲ್ಲ ಯೋಗ ನಿದ್ರಾ ಅಂತ ಅವ್ರು ಮೆಸೇಜ್ ಹಾಕಿದಿರಿ. ಹೌದು, ಅದನ್ನು ಯೋಗ ನಿದ್ರೆ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ನಾವು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಅದನ್ನು ಅಭ್ಯಾಸ ಮಾಡಿ ಹಾಗೆ ನಿದ್ದೆ ಬಂದುಬಿಟ್ರೆ ಆವತ್ತು ಬೇರೆ ದಿನ ನಿದ್ದೆ ಮಾಡೋದಕ್ಕಿಂತ ಇನ್ನೊಂಚೂರು ಪ್ರಫುಲ್ಲವಾಗಿ ವಿಲ್ ಬಿ ಮೋರ್ ಆ್ಯಕ್ಟಿವ್ ಆಗಿರ್ತೀವಿ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅನುಭವ. ಓಕೆ ಸ್ನೇಹಿತರೆ, 2 ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ನೋಟ್ ಮಾಡ್ಕೊಂಬಿಡಿ. ಜಯಪ್ರಕಾಶ್ ನಾಗತಿಹಳ್ಳಿ, ನನ್ನ ಹೆಸರು ಸ್ಪೆಲ್ಲಿಂಗ್ ಜಯಪ್ರಕಾಶ್ ಆದಮೇಲೆ ಸ್ಪೇಸ್ ಕೊಟ್ಟು ನಾಗತಿಹಳ್ಳಿ ಅಂತ. ಪ್ಲೀಸ್ ಮೇಕ್ ಎ ನೋಟ್. ಜಯಪ್ರಕಾಶ್ ನಾಗತಿಹಳ್ಳಿ ಎನ್ನುವ ಈ ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ನೆನಪಿರೋ ಪ್ರಕಾರ ಮೋರ್ ದೆನ್ 40 ಪ್ಲೇಲಿಸ್ಟ್ಸ್ ಇದೆ. ಅಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಬಟನ್ನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ, ಓಕೆ, ವಿಡಿಯೋ ಪ್ರೀಮಿಯರ್ ಹಾಕ್ತೇವೆ ಅಥವಾ ನಾನು ಯೂಟ್ಯೂಬ್ ಲೈವ್ ಬರ್ತೇನೆ, ಅವಾಗೆಲ್ಲ ನಿಮಗೆ ತಕ್ಷಣ ಒಂದು ನೋಟಿಫಿಕೇಶನ್ ಬರುತ್ತೆ. ಈಸಿ ಕನೆಕ್ಟ್ ಆಗಿಬಿಡ್ತೀರ. ಸೊ ಹೊಸ ವಿಡಿಯೋನ ತಾಜಾ, ಫಸ್ಟ್ ಫಿಲಮ್ನ ಫಸ್ಟ್ ಪ್ರೀಮಿಯರ್ ಥರ, ಪ್ರೀಮಿಯರ್ ಶೋ ಥರ ಇದು ವಿಡಿಯೋ ಪ್ರೀಮಿಯರ್ ಶೋ ರೆಗ್ಯುಲರ್ ಆಗಿ ಬರ್ತದೆ. ನಾನಂತೂ ದಿನಕ್ಕೆ ಒಂದಾದರೂ ವಿಡಿಯೋ ಸದ್ಯದಲ್ಲಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಅದು ನಿಮಗೆ ತುಂಬ ಸಹಾಯ ಆಗ್ತದೆ. ಕನ್ನಡ ಆರಂಭದಲ್ಲಿತ್ತು, ಈಗ ಸ್ವಲ್ಪ ಇಂಗ್ಲೀಷ್ ವಿಡಿಯೋಗಳು ಜಾಸ್ತಿ ಪೋಸ್ಟ್ ಮಾಡೋಣ ಅಂತ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅನ್ನೋದು ಮತ್ತೊಂದು ಚಾನಲ್. TRANSFORMATION ಅನ್ಲಿಮಿಟೆಡ್ ಸ್ಪೇಸ್ UNLIMITED. ಪ್ಲೀಸ್ ಮೇಕ್ ಎ ನೋಟ್. ಸೊ ಈ ವಿಡಿಯೋ ನೋಡ್ಬೇಕಾದ್ರೆ ಅಲ್ಲೇ ನೋಟ್ ಪ್ಯಾಡ್ ಇಟ್ಕೊಂಡು ಪೆನ್ನಲ್ಲಿ ಬರ್ಕೊಂಡ್ಬಿಟ್ರೆ ಆಮೇಲೆ ಸರ್ಚ್ ಮಾಡ್ಕೊಳ್ಳಿ, ಸಿಗ್ತದೆ. 2 ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಂತೀರಾ? ಜೊತೆಗೆ ಈಗ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮೆಂಬರ್ ಆಗೋದಕ್ಕೆ ಅವಕಾಶ ಇದೆ. ಒಂದು ಮೆಂಬರ್ಶಿಪ್ ಅಂತ ಕರೆದಿದ್ದಾರೆ. ಅದಕ್ಕೆ ನಾನು ಕೆಲವು ಎಕ್ಸ್ಕ್ಲೂಸಿವ್ ವಿಡಿಯೋಗಳು, ವರ್ತ್ ಇರೋಂಥ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೇನೆ. ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸುಮಾರು ಜನ ಕೇವಲ 99 ರೂಪಾಯಿ ನಿಮ್ಗೆ ಆಮೇಲೆ ಅದನ್ನು ಪೇ ಮಾಡಬೇಕಾಗ್ತದೆ. ಕೇವಲ 99 ರೂಪಾಯಿಗೆ ನೀವು ನಿರಂತರವಾಗಿ ಕ್ವಾಲಿಟಿ ಅಥವಾ ಕ್ವಾಲಿಟಿ ಕಂಟೆಂಟ್ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತದೆ. ಸೊ ಯೂಟ್ಯೂಬ್ನಲ್ಲಿ ಏನಾಯಿತು, ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋದಾಗಾಯಿತು. ನಾನು ಬೆಸ್ಟ್ ಕಾಮೆಂಟ್ ಇದ್ದರೆ ಅವಾರ್ಡ್ ಕೊಡಬೇಕು ಅಂತ ಇದ್ದೇನೆ. ಸೊ ಜಾಸ್ತಿ ಕಾಮೆಂಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಡಿ. ಯಾಕೆ ಇಲ್ಲಿ ನಿಮಗೆ ಈಗಿಂದ ಗೈಡ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕೋರ್ಸಿಗೆ ಬಂದರೆ ಇದನ್ನೇ ಒಂದು ಆ್ಯಕ್ಟಿವಿಟಿ ಅಂತ ಮಾಡಿಬಿಟ್ಟಿದ್ದೇನೆ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋದು, ಕಾಮೆಂಟ್ ಮಾಡೋದು. ನಮ್ಮ ಕೇಸಲ್ಲಿ ಏನಾಗುತ್ತೆ, ನಾವು ಕ್ವಾಲಿಟಿ ವಿಡಿಯೋಸ್ ಕೊಡ್ತೇನೆ. ನಾನು 8 ವಿಚಾರಗಳಲ್ಲಿ ಕ್ವಾಲಿಟಿ ವಿಡಿಯೋ ಮಾಡ್ಯೂಲ್ಗಳನ್ನು ಕೊಡ್ತೇನೆ. ಸೊ ಮೆಂಟಲಿ ಸುಮ್ಮನೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ನೋಡೋದು, ಕಾಮೆಂಟ್ ಮಾಡೋದು.
ಒಂದು ಲೆವೆಲ್ಗೆ ನಿಮಗೆ ಗೊತ್ತಿಲ್ಲದಂಗೆ ನೆನೆ ಥಾಟ್ ಪ್ರಾಸೆಸ್ ರೆಡಿಯಾಗಿ ಹೋಗ್ತೀರಾ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾನಲ್ಲಿ ನೀವೆಲ್ಲರೂ ಆ್ಯಕ್ಟಿವ್ ಆಗೋದು ಮುಂದಿನ ದಿನಗಳಲ್ಲಿ ನೀವು ಶ್ರೀಮಂತರಾಗೋದಕ್ಕೆ ಸಹಾಯ ಆಗ್ತದೆ. ಸೊ ಬೇಸಿಕ್ಕಾಗಿ ನೀವೇನು ಮಾಡಬೇಕು, ಫಸ್ಟ್ ನನ್ನ ಫಾಲೋ ಮಾಡಿ, ಆಮೇಲೆ ಬೇರೆಯವ್ರದ್ದನ್ನೆಲ್ಲ ನೋಡ್ತಾ ಇರಿ, ಗಮನಿಸ್ತಾರೆ, ಏನೋ ಗೆರಪ್ ಆಗಬೇಕು ಮಾಡಬೇಕು ಅಂತ ಅನಿಸುತ್ತೆ, ಆವಾಗ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಬಂದುಬಿಡ್ತೀರಾ. ಓಕೆ, 2 ಯೂಟ್ಯೂಬ್ ಚಾನಲ್ ಆದಮೇಲೆ ಈ ಫೇಸ್ಬುಕ್ಕಲ್ಲಿ ಏನು ಮಾಡಿ, ಫೇಸ್ಬುಕ್ ಪೇಜ್ ಅಂತ ಇದೆ, ಅದರಲ್ಲಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಜಸ್ಟ್ ಕನೆಕ್ಟ್ ಆಗಿಬಿಡಿ. ಫೇಸ್ಬುಕ್ ಪೇಜಲ್ಲಿ ಕನೆಕ್ಟ್ ಆಗಿ. ಇದು ಟ್ವಿಟ್ಟರ್ ಇವಾಗ ಏನಾಗಿದೆ, ಎಕ್ಸ್ ಅಂತ ಆಗಿದೆ, ಅಲ್ಲಿ ಕೂಡ ಕನೆಕ್ಟ್ ಆಗಿ ನನ್ನ ಜೊತೆ. ಲಿಂಕ್ಡ್ ಇನ್, ಮುಂದೆ ನಿಮ್ಗೇನು ಜಾಬ್ ಬೇಕು ಅಥವಾ ಈ ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗಬೇಕು, ನಿಮ್ಮ ಪ್ರೊಫೈಲ್ ನೋಡಿ ನಿಮ್ಗೆ ಅವಕಾಶಗಳು ಬರುತ್ತೆ. ನನ್ನನ್ನು ಎಷ್ಟೊಂದು ಜನ ಪ್ರೊಫೆಷನಲ್ಸ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕೆಲವು ಅವಕಾಶನೂ ಬರಲಿಕ್ಕೆ ಆರಂಭ ಆಗಿದೆ. ನನಗೆ ಬರುತ್ತೆ ಅಂದಮೇಲೆ ನಿಮಗೂ ಬರ್ತದಲ್ಲ. ಸೊ ನಿಮ್ಮ ಪ್ರೊಫೈಲ್ ನೀವು ಯಾರು ಅನ್ನೋದನ್ನ ಲಿಂಕ್ಡ್ ಇನ್ನಲ್ಲಿ ಕ್ಲಿಯರ್ ಆಗಿ ಪೋಸ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಗೊತ್ತು, ನೀವೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ಏನು ಮಾಡಿದ್ರು ಎಲ್ಲ ಫೋಟೋ ತೆಗೆದು ಹಾಕ್ತೀರಿ. ನಾನು ಪಾಸಿಟಿವ್ ಆಗಿ ನೋಡೋದಾದರೆ ಇನ್ಸ್ಟಾಗ್ರಾಮ್ನ ಎಲ್ಲ ಕಡೆ ನನ್ನ ಹೆಸರಲ್ಲೇ ಇದ್ದೀನಿ, ಅದು ಗೊತ್ತಿದೆ ನಿಮಗೆ, ಅದಕ್ಕೆ ನಾನು ಈ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೇನೆ. ಓಕೆ, ಸೋಷಿಯಲ್ ಮೀಡಿಯಾನಲ್ಲಿ ಕೊಂಚ ಮಟ್ಟಿಗೆ ನೀವು ಆ್ಯಕ್ಟಿವ್ ಆಗಿದ್ದು ನೀವು ಮಾಡ್ತಾ ಇರುವ ಚಟುವಟಿಕೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದರೆ ಒಂದು ಬೇಸಿಕ್ ಅವೇರ್ನೆಸ್ ಬರ್ತದೆ. ಓಕೆ, ಆ ಬೇಸಿಕ್ ಅವೇರ್ನೆಸ್ ನಿಮ್ದಾಗಲಿ. ಅದರ ಜೊತೆಗೆ ಇವತ್ತು ವಾಟ್ಸ್ಯಾಪಲ್ಲಿ ಬ್ರಾಡ್ಕಾಸ್ಟಿಂಗ್ ಲಿಸ್ಟ್ ಮಾಡ್ಕೋಬೋದು, ಗ್ರೂಪ್ಸ್ ಮಾಡ್ಕೋಬೋದು, ವಾಟ್ಸ್ಯಾಪ್ ಚಾನಲ್ ಮಾಡ್ಕೋಬೋದು, ಬೇರೆ ಬೇರೆ ಗ್ರೂಪ್ಗಳ ಜೊತೆ ಸೇರಿ ನಮ್ಮ ವಿಚಾರಗಳನ್ನು ಅಲ್ಲಿ ಹಂಚಿಕೊಳ್ಳಬಹುದು. ಸೊ ನಿಮ್ಮದೇ ವಾಟ್ಸ್ಯಾಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡ್ರೆ, ಉದಾಹರಣೆಗೆ ನಾನು ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ನಲ್ಲ, ಒಂದು ಗ್ರೂಪ್ ಮಾಡಿದ್ದಾನೆ, ಈಗ ಒಂದು 850 ಜನ ಇದ್ದಾರೆ. ಸೊ ಯಾರು ನಮ್ಮ ಸಮೀಪದಲ್ಲಿ ಆಸಕ್ತಿ ಇರೋರು, ನಮ್ಮ ವಾರ್ಷಿಕ ಕಾರ್ಯಕ್ರಮಕ್ಕೆ ಆಸಕ್ತಿ ಇರ್ತಾರೆ, ಇಡೀ ವರ್ಷ ಅವ್ರಿಗೆ ನಾವು ಮಾಡುವ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತಾನೆ. 850 ಜನಕ್ಕೆ ಒಂದೇ ಸರಿ ಸಂಪರ್ಕ ಮಾಡಬೇಕಂದ್ರೆ ಎಷ್ಟು ಸಮಯ ಬೇಕಾಗ್ತಾ ಇತ್ತು? ಓಕೆ, ಸೊ ವಾಟ್ಸಪ್ ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀರಿ. ಇನ್ನು ಕೆಲವರು ಟೆಲಿಗ್ರಾಮ್ ಚಾನಲ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಿ? ಟೈಪ್ ವೈ ಮಾಡಿದವರು, ಮಾಡದೇ ಇದ್ದವರು ಎನ್ ಅಂತ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇರೋರು, ನಾನು ವಾಟ್ಸ್ಯಾಪ್ ಮತ್ತು ಟೆಲಿಗ್ರಾಮ್ ಎರಡು ಕಂಪೇರ್ ಮಾಡಿದಾಗ ನಾನು ಎರಡರಲ್ಲೂ ಅದು ಯಾಕೆ ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ, ವಾಟ್ಸ್ಯಾಪಲ್ಲಿ ತನ್ನದೇ ಆದ ಅಡ್ವಾಂಟೇಜಸ್ ಇದೆ, ಟೆಲಿಗ್ರಾಮಲ್ಲೂ ಇನ್ನೊಂದು ಸ್ವಲ್ಪ ಏನೇನೋ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಕಾರಣ ಏನಂದರೆ 1,00,000ದವರೆಗೂ ಒಂದೇ ಗ್ರೂಪಲ್ಲಿ ಇಟ್ಕೋಬೋದು ಜನನ್ನ. ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಕೂಡ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಇದೆ ಸ್ನೇಹಿತರೆ. ಸೊ ಪ್ರಾಯೋಗಿಕವಾಗಿ ನನ್ನ ಚಾನಲ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಟೈಪ್ ಮಾಡಿ, ಜಾಯಿನ್ ಅಂತ ತೋರಿಸುತ್ತೆ, ಜಾಯಿನ್ ಆಗ್ಬಿಡಿ. ಈಗ 1200-300 ಜನ ನಮ್ಮ ಚಾನಲಲ್ಲಿ ಇದ್ದಾರೆ, ಮುಂದಿನ ದಿನದಲ್ಲಿ ಜಾಸ್ತಿ ಆಗ್ತಾರೆ. ವಾಟ್ಸ್ಯಾಪಲ್ಲಿ 1,000 ಜನದವರೆಗೂ ಈಗ ಅಕಾಮಿಡೇಟ್ ಮಾಡ್ತಾರೆ. ಬಟ್ 1,00,000 ಜನ ಒಂದೇ ಗ್ರೂಪಲ್ಲಿ ಇದ್ದರೆ, ನಿಮ್ಮ ಅನುಯಾಯಿಗಳು, ನಿಮ್ಮ ಫಾಲೋಯರ್ಸು, ನಿಮ್ಮೆಲ್ಲರನ್ನೂ ಒಂದು ಕಡೆ ತಂದರೆ, ಅವರೆಲ್ಲರಿಗೂ ಒಂದೇ ಸರಿ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ, ವಾವ್, ಗ್ರೇಟ್ ಅಲ್ವಾ? ಸೊ ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು, ಆರ್ಗನೈಸಿಂಗ್ ಮಾಡಿಕೊಂಡು, ರೆಗ್ಯುಲರ್ ಬೇಸಿಸ್ ಮೇಲೆ ಆ್ಯಕ್ಟಿವ್ ಆಗಿದ್ದರೆ, ಒಂಚೂರು ಬೇರೆ ಏನಂತೀವಿ ನಾವು, ಬೇರೆ ಕಾಮನ್ ಮ್ಯಾನ್ಗಿನ್ನ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಸಾವಿ, ಸೋಷಿಯಲ್ ಮೀಡಿಯಾಗೆ ಒಂದು ಸ್ವಲ್ಪ ಹತ್ರ ಆಗ್ತಾ ಇದ್ದಾರೆ ಅಂತ ಆಗ್ತೀರಿ. ಆಮೇಲೆ ಏನಾಯಿತು, ನಿಮಗೆ ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ ಅನ್ಕೊಳ್ಳೋಣ. ಕೇವಲ ವಿಡಿಯೋಗಳನ್ನು ಮಾಡೋದ್ರಿಂದ, ಚೆನ್ನಾಗಿ ಮಾತನ್ನು ಕಲಿಯೋದ್ರಿಂದ ನಿಮ್ಮ ಮಾತನ್ನು ಜನ ಕೇಳಕ್ಕೆ ಶುರು ಮಾಡ್ತಾರೆ ರೀ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ವಿಡಿಯೋ ಮೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರಂಭದಲ್ಲಿ ಇವಾಗ ಏನು ಬೇಸಿಕ್ ಮೊಬೈಲ್ ಒಂದು 10,000 ಇದ್ರೂ ಒಳ್ಳೆ ಕ್ಯಾಮ್ರಾ ಬರ್ತಾ ಇದೆ ಅಲ್ವಾ? ಆಮೇಲೆ ಸ್ವಲ್ಪ ದುಡ್ಡು ಕಾಸು ಜಾಸ್ತಿ ಆದಾಗ ಒಂದು ಸ್ವಲ್ಪ ಕ್ಯಾಮ್ರಾ ತಗೊಂಡು ಆಮೇಲೆ ಬೇರೆ ಎಡಿಟಿಂಗ್ ಸಪೋರ್ಟ್ ಎಲ್ಲ ಮಾಡಿದ್ರೆ ಆಯ್ತಪ್ಪ.
ಯಾಕೆ ಇದನ್ನು ಎಂಫಸೈಸ್ ಮಾಡ್ತಾ ಇದ್ದೀನಿ? ಇವಾಗ ನಮ್ಮ ಕೋರ್ಸಲ್ಲಿ ಏನು ಬೇಸಿಕ್ ಅಡ್ವಾಂಟೇಜ್ ಏನಾಗುತ್ತೆ? ಸರ್, ಹೆಂಗ್ ಓಪನಿಂಗ್ ಮಾಡಬೇಕು ಸರ್, ಹೆಂಗೆ ಕ್ಲೋಸ್ ಮಾಡಬೇಕು ಗೊತ್ತಾಗಲ್ಲ. ಸರ್, ಏನಾದ್ಮೇಲೆ ಏನು ಮಾತಾಡಬೇಕು ಸರ್ ಗೊತ್ತಾಗಲ್ಲ. ಯಾವ ವಿಚಾರಕ್ಕೆ ಯಾವ ರೀತಿ ಮಾಹಿತಿಯನ್ನು ಸಂಗ್ರಹಿಸಬೇಕು, ಇವೆಲ್ಲ ಬೇಸಿಕ್ ಸ್ಕಿಲ್ಸು. ನಾನು ಮಾತನಾಡುವುದನ್ನ ಯಾರ್ದೋ ಜೊತೆ ಮಾತಾಡೋದು ಬೇರೆ, ಆದರೆ ನನ್ನ ಮಾತನ್ನ ಇತರರು ಕೇಳಲೇಬೇಕು ಅನ್ನುವ ರೀತಿ ಮಾತನಾಡುವುದು ಬೇರೆ ಅಲ್ಲವೇ ಸ್ನೇಹಿತರೆ? ಈಗ ಅರ್ಥ ಆಯ್ತು ನಿಮಗೆ? ಸೊ ಬೇಸಿಕ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂದ ಏನಾಗಿದೆ, ಒಂದು ಕಂಪ್ನಿಲಿ ಏನೋ ಕೆಲಸ ಮಾಡ್ತಾ ಇದ್ರೆ ಅವ್ರ ಪ್ರೆಸೆಂಟೇಷನ್ ಇಂಪ್ರೂವ್ ಆದರೆ ನೆಗೋಷಿಯೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಯಿತು, ಸೇಲ್ಸ್, ಮಾರ್ಕೆಟಿಂಗ್. ಅಂಡ್ ನಿಮ್ಮ ಪ್ರೆಸೆಂಟೇಷನ್ ನೋಡಿ, ವಾವ್, ಯು ಕ್ಯಾನ್ ಬಿಕಮ್ ಎ ಟ್ರೈನ್. ನಾವು ಕಂಪ್ನಿಲಿ ಯಾಕೆ ಪ್ರಮೋಟ್ ಮಾಡಬಾರದು ಅಂತಾರೆ. ಇಂಟ್ರಾಪ್ರಿನರ್ ಅಂತಾರೆ. ಇರುವ ಸಂಸ್ಥೆನಲ್ಲೇ ನೀವೊಬ್ಬ ಪುಟ್ಟ ಉದ್ಯಮಶೀಲರ ಆಗೋ ಸಾಧ್ಯತೆ ಇರ್ತದೆ. ಆಮೇಲೆ ನಿಮಗೆ ಬರೋ ಕಾನ್ಫಿಡೆನ್ಸ್ ಇಂದ ಏನಾಗ್ಬಿಡ್ತದೆ, ನಾನು ಇಂಟರ್ನ್ಯಾಷನಲ್ ಟ್ರೈನರ್ ಆಗಿದ್ದಕ್ಕೆ ಗೌರ್ಮೆಂಟ್ ಜಾಬೇ ರಿಸೈನ್ ಮಾಡಿಬಿಟ್ಟೆ. ನೀವು ಅದನ್ನು ಬಿಟ್ಟು ಸೈಡಿಗೆ ಬರ್ತೀರಾ. ಓಕೆ, ಬೇಡ, ಸದ್ಯದಲ್ಲಿ ಬೇಡ. ಆದರೆ ನಾನು ಮಾಡೋಕ್ಕಾಗುತ್ತಾ? ಪ್ರಯತ್ನ ನೀವೇನು ಮಾಡ್ತಾ ಇರ್ತೀರಿ ಅದರಲ್ಲಿನೇ ಪಾರ್ಟ್ ಟೈಮ್ ಮಾಡ್ತಾ ಇರ್ಬೋದಲ್ಲ. ನಾನು ಕೂಡ ಒಂದು 10-15 ವರ್ಷ ಫಸ್ಟ್ ಪಾರ್ಟ್ ಟೈಮರ್ ಆಗಿ ಇದ್ಕೊಂಡು ಕಾನ್ಫಿಡೆನ್ಸ್ ಬಂದ ಮೇಲೆ ತಾನೇ ಕೆಲಸ ಬಿಟ್ಟಿದ್ದು. ಹಾಗಂದ್ರೆ ಏನರ್ಥ? ಕೇವಲ ಒಂದು ಮಾತನಾಡುವ ಕಲೆ, ಭಾಷಣ ಕೌಶಲ್ಯವನ್ನ ಕಲಿಯುವುದರಿಂದ ನನ್ನ ವೃತ್ತಿಗದು ಸಪೋರ್ಟ್ ಆಗೋಯ್ತು. ವೃತ್ತಿಯಲ್ಲಿ ಇಂಪ್ರೂವ್ ಮಾಡ್ಕೋತಾ ಹೋಗ್ತೀನಿ, ಪ್ರಮೋಷನ್ ಕೊಡ್ತಾರೆ, ಸಂಬಳ ಜಾಸ್ತಿ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಒಂದು ಸ್ಕಿಲ್ ಕಲ್ತ್ರು ನಿಮಗೆ ಸಂಬಳ ಜಾಸ್ತಿ ಆಗುತ್ತೆ, ಐ ಗ್ಯಾರಂಟಿ ಯು. ಅದರಲ್ಲಿ ಈ ಪ್ರೆಸೆಂಟೇಷನ್ ಸ್ಕಿಲ್ಸ್ ಏನಾಗುತ್ತೆ ಅಂದರೆ, ನೆಗೋಷಿಯೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಿ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಇದ್ದಂಗೆ ಕ್ಲೋಸಿಂಗ್ ಸ್ಕಿಲ್ಸ್ ಅಂತಾರೆ. ಯಾವುದೇ ಬಿಸ್ನೆಸ್ಸನ್ನು ಎಂಡ್ ಮಾಡೋದು ಹೆಂಗೆ ಅಂತ ಶಾರ್ಪ್ ಆಗ್ತೀರಾ. ಅನಗತ್ಯವಾಗಿರೋ ವಿಚಾರನ ಮಾತಾಡಲ್ಲ ರೀ, ಎಲ್ಲನೂ ಕೇಳಿಸ್ಕೊತೀವಿ ಚೆನ್ನಾಗಿ. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀರಿ. ದ ಪವರ್ ಆಫ್ ವರ್ಡ್ಸ್ ಅಂತ ಕರಿತೀವಿ. ಪ್ಲೀಸ್ ಟೈಪ್ ವರ್ಡ್ ಅಂತ. ಬಿಕಾಸ್ ನಾವು ನಮ್ದು ಯಾವುದೇ ಭಾಷೆ ಇಂಪ್ರೂವ್ ಆಗಬೇಕಂದ್ರೆ ಇಟ್ ಸ್ಟಾರ್ಟ್ ವಿತ್ ಎ ವರ್ಡ್. ಅದಕ್ಕೆ ವರ್ಡ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರಿಗೂ ಆ ಪದಗಳಿಗೆ ಗೌರವ ಕೊಡೋದಕ್ಕೆ, ಪದಗಳಿಗೆ ಜೀವ ನೀಡಿ ಅಂತ ಕೇಳ್ತಾನೆ. ಆಸ್ ಇಫ್ ಈ ಪದಗಳಿಗೆ ಜೀವವಿದೆ. ಆ ಪದಗಳನ್ನು ನೀವು ಉಚ್ಚರಿಸಬೇಕಾದರೆ ಸ್ಪಷ್ಟವಾಗಿ, ಕ್ಲಾರಿಟಿ ಅಂತ ಕರೀತೇವೆ, ಕರೆಕ್ಟ್? ಪ್ರತಿ ಪದವನ್ನ ಸ್ಪಷ್ಟವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡರೆ, ಧ್ವನಿಯ ಏರಿಳಿತವನ್ನ ಎಲ್ಲಿ ಹೇಗೆ ಏರಿಸಬೇಕು ಇಳಿಸಬೇಕು ಎನ್ನುವುದನ್ನು ಅರ್ಥೈಸಿಕೊಂಡು ಬಿಟ್ಟರೆ, ವೇಗ, ಎಷ್ಟು ಸ್ಪೀಡ್ ಮಾತಾಡಬೇಕು ನಾನು, ಒಂದು ಅಂದಾಜು ಕ್ಲಾರಿಟಿ ಬಂದು ಬಿಟ್ಟರೆ ನಮಗೆ. ಶಾರೀರಿಕ ಭಾಷೆಯಲ್ಲಿ ಪೋಶ್ಚರ್, ನಿಲುವು ಅಥವಾ ಭಂಗಿ, ಗೆಸ್ಚರ್ಸ್, ಹಾವಭಾವ, ಆಲ್ ದಿ ಮೂಮೆಂಟ್ಸ್ ಏನು ಅಂತ ಗೊತ್ತಾಗ್ಬಿಟ್ರೆ ನಿಮ್ಮ ಪ್ರೆಸೆಂಟೇಷನ್ ಕ್ಲಿಯರ್ ಆಗಿ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ನಾನು ಕಾಮೆಂಟ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತೇನೆ. ಹಾಗಾಗಿ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದೇನೆ ಸ್ನೇಹಿತರೆ. ಸೊ ನಾನೊಂದು ಅರ್ಥ ಮಾಡಿಸ್ದೆ, ಮಾತು ಕಲಿಯುವುದರಿಂದ. ಈ ಜಯಪ್ರಕಾಶ್ ನಾಗ್ತಿಹಳ್ಳಿಗೆ 20ನೇ ವಯಸ್ಸಿನಲ್ಲಿದ್ದಾಗ ಒಂದು ಅವಕಾಶ ಬಂದಾಗ ಮಾತನಾಡಕ್ಕೆ ಆರಂಭ ಮಾಡಿ ಅವತ್ತಿಂದ ಇವತ್ತರೆಗೂ ಒಂದೇ ಕೌಶಲ್ಯದಿಂದ ಬದುಕನ್ನು ಕಟ್ಕೊಂಡಿದ್ದಾರೆ. ಆಕಾಶವಾಣಿಯಲ್ಲಿ ಕೆಲ ಕಾಲ ಮಿಂಚಿ, ದೂರದರ್ಶನದಲ್ಲಿ ಮಿಂಚಿ, ಈಗ ತರಬೇತುದಾರನಾಗಿ ಮಿಂಚುತ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಿರೂಪಕನಾಗಿದ್ದೆ 90s. 1,000 ಸ್ಟೇಜ್ ಶೋಸ್, ಪಂಡಿತ್ ಭೀಮಸೇನ್ ಜೋಶಿ ಅವರ ಸಂಗೀತ ಕಚೇರಿ, ಡಾಕ್ಟರ್ ಶಿವರಾಮ ಕಾರಂತರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳು 2 ಸಾರಿ. ನಿಮಗೆ ರಾಜಾರಾಮಣ್ಣ ಗೊತ್ತಿರ್ಬೋದು, ಓಕೆ, ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ಅವರು ಪಿಯಾನೋ ನುಡಿಸಿದ್ರು. ಅದಕ್ಕೆ ಆ ಕಚೇರಿ ಒಂದು ನಾನು ನಿರೂಪಣೆ ಮಾಡಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದೇನೆ. ತುಂಬ ದೊಡ್ಡ ದೊಡ್ಡ ವಿದ್ವಾಂಸರು,
ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿರೂಪಣೆ ಮಾಡಿರುವ ಅನುಭವ ನನ್ನದು. ಕೇವಲ ಮಾತನ್ನ ಕಲಿತೆ, ಎಲ್ಲೆಲ್ಲಿ ಸಾಧ್ಯವೋ ಅದನ್ನೆಲ್ಲ ಬಳಸ್ಕೊಳ್ತಾ ಬಂದೆ. ವೇದಿಕೆಯಲ್ಲಿ ಬಳಸ್ಕೊಂಡೆ, ಆಕಾಶವಾಣಿಯಲ್ಲಿ ಬಳಸ್ಕೊಂಡೆ, ರೇಡಿಯೋನಲ್ಲಿ ಬಳಸ್ಕೊಂಡೆ. ಇವತ್ತು ಯೂಟ್ಯೂಬು, ಸಾಮಾಜಿಕ ಜಾಲತಾಣ, ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಬಳಸ್ಕೊತಾ ಇದ್ದೀನಿ. ಅದನ್ನೇ ಪಾಠ ಹೇಳ್ಕೊಡ್ತಾ ಇದ್ದೀನಿ. ನನಗೇನು ಅನುಭವ ಇದೆಯಲ್ಲ, ಅದನ್ನೇ ಯಾಕೆ ಪಾಠ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾನು 30-35 ವರ್ಷದ ಅನುಭವನ 3 ತಿಂಗಳಿಂದ 1 ವರ್ಷದಲ್ಲಿ ಹೇಳ್ಕೊಡ್ಬೇಕಾರೆ, ನಾನು ಇದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡಿರೋದ್ರಿಂದ ಚಾರ್ಜ್ ಮಾಡ್ತೇವೆ. ಸುಮಾರು ಜನ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ಬಾರ್ದ ಹಾಗೆ ಹೀಗೆ ಅಂತ ಕೆಲವು ಸರಿ ಕಾಲ್ ಮಾಡ್ತಾರಂತೆ ನಮ್ಮ ಆಫೀಸ್ಗೆ. ಸುಮ್ಮನೆ ನಗಬೇಕಾಗ್ತದೆ. ನಾನು ವೃತ್ತಿಪರ. ಐ ಆಮ್ ಎ ಪ್ರೊಫೆಷನಲ್ ಟ್ರೈನರ್, ಮೆಂಟರ್, ಆಥರ್. ಮೈ ಪ್ರೊಫೆಷನ್ ಈಸ್ ಟು ಗಿವ್ ಯು ದ ನಾಲೆಡ್ಜ್, ಓಕೆ, ಸ್ಕಿಲ್ಸ್. ಇದೇ ನನ್ನ ವೃತ್ತಿಯಪ್ಪ, ಅದರಿಂದ ನಾವು ಹಣ ಚಾರ್ಜ್ ಮಾಡೋದು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದೇನೆ. ಆಮೇಲೆ ಈ ಸ್ಕಿಲ್ಲು ಬಿಫೋರ್ ಅಂಡ್ ಆಫ್ಟರ್ ಕಣ್ಣಿಗೆ ಕಟ್ಟುವ ಹಾಗೆ ವಿ ಹ್ಯಾವ್ ಎ ಡಾಕ್ಯುಮೆಂಟ್ ಅಟ್ ಅವರ್ ಯೂಟ್ಯೂಬ್ ಚಾನಲ್. ಜಸ್ಟ್ ವಾಚ್ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಆರಂಭದಲ್ಲಿ ಮತ್ತೆ ಅಂತ್ಯದಲ್ಲಿ ತೆಗೆದುಕೊಂಡು ಸುಮ್ಮನೆ ನೋಡಿ, ಹಳೆ ವಿಡಿಯೋ ಹೊಸ ವಿಡಿಯೋ ಚೆಕ್ ಮಾಡಿ, ಯು ವಿಲ್ ಸಿ ಎ ಗ್ರಾಫ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಜೊತೆ ಒಬ್ಬರು ಇತ್ತೀಚೆಗೆ ಕ್ಲಾಸ್ ಸೇರಿರೋ ಒಬ್ಬ ರಮೇಶ್ ಅಂತ ಬಂದಿದ್ದಾರೆ. ಅವ್ರ ಅನುಭವನ ನಿಮ್ಮೆಲ್ರಿಗೂ ಕೇಳಿಸ್ಬೇಕು ಅಂತ ಇದ್ದೇನೆ. ರಮೇಶ್, ನಮಸ್ಕಾರ. ನಮಸ್ತೆ ಸರ್. ಓಕೆ, ನೀವು ಆರಂಭದಲ್ಲಿ ಬಂದಿದ್ದಕ್ಕೂ ಈಗೂ ಬೆಳವಣಿಗೆ ಹೇಗಾಗ್ತಾ ಇದೆ ಅನ್ನೋದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಆರಂಭದಿಂದ ಬಂದಿದ್ದಕ್ಕೂ ಈಗೂ ಪ್ರೆಸೆಂಟ್ಲಿ ಒಂದೊಂದು ಕ್ಲಾಸಿಂದ ಒಂದೊಂದು ಕ್ಲಾಸ್ಗೆ ನನ್ನಲ್ಲಿ ಇರುವ ನ್ಯೂನತೆಗಳನ್ನ ನಾನು ತಿಳ್ಕೊಂಡು ಅದನ್ನ ತಿದ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಿದ್ದೇನೆ. ಮತ್ತು ಅದನ್ನ ಕ್ಲಾಸಿಂದ ಕ್ಲಾಸ್ಗೆ ನನ್ನಲ್ಲಿ ಏನು ಪ್ರೋಗ್ರೆಸ್ ಮಾಡ್ಬೇಕು ಅನ್ನೋದು ನನಗೆ ಕ್ಲಾರಿಟಿ ಬರ್ತಾ ಯಾವ್ದು ಅನ್ವಾಂಟೆಡ್, ಯಾವ್ದು ಬೇಕಾಗುತ್ತೆ ನಮ್ಮ ಲೈಫ್ಗೆ, ಬೇಕಾಗುವಂತ ವಿಚಾರಗಳ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತಿರೋದ್ರಿಂದ ನನಗೆ ಸಾಕಷ್ಟು ಸಮಯದಲ್ಲಿ ಉಳಿತಾಯ ಆದಂಗ ಆಗ್ತಾ ಸಮಯ ನಿರ್ವಹಣೆ ಮಾಡೋಕ್ಕೆ ತುಂಬಾ ಸಲೀಸಾಗ್ತದೆ. ಮತ್ತು ಸಂಬಂಧಗಳಲ್ಲಿ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋ ಸ್ಕಿಲ್ ನಂಗೆ ತಿಳಿತಾ ಬಾಂಧವ್ಯಗಳಲ್ಲಿ ಬಿರುಕುಗಳು ಮತ್ತೆ ಸಂಬಂಧದಲ್ಲಿ ಸಂತೋಷಮಯವಾಗಿ ಹೇಗೆ ಇರ್ಬೇಕು, ಹೇಗೆ ಮಾತಾಡ್ಬೇಕು, ಎಲ್ಲಿ ಎಷ್ಟು ಮಾತನಾಡ್ಬೇಕು, ಹೇಗೆ ಮಾತನಾಡುವಾಗ ಸ್ಟಾರ್ಟ್ ಮಾಡ್ಬೇಕು, ಹೇಗೆ ಎಂಡ್ ಮಾಡ್ಬೇಕು, ಅನಗತ್ಯವಾದ ವಿಚಾರಗಳನ್ನ ಮಾತನಾಡದೇ ಇರೋದು ಹೆಂಗೆ, ಎಲ್ಲಿ ಯಾವ್ದನ್ನೇ ಅಲ್ಲಿ ನಮ್ಗೆ ಇಷ್ಟ ಎಲ್ಲ ಮಾಡಕ್ಕೆ ಅದನ್ನ ನೋ ಅಂತ ಹೇಳೋದು ಯಾವ ರೀತಿ ಹೇಳ್ಬೇಕು ಅನ್ನೋದೆಲ್ಲ ತುಂಬಾ ಲೈಫ್ ಸ್ಕಿಲ್ಗಳು ನಂಗೆ ತಿಳಿತಾ ಇದೆ ಈ ಪಬ್ಲಿಕ್ ಸ್ಕಿಲ್ ಇಂದ. ಇದರಿಂದ ಒಂದು 60-70% ಬಾಂಧವ್ಯದಲ್ಲಿ ಆರಾಮಾಗಿ ಸಲೀಸಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ. ಈಗ ನೀವೊಬ್ರು ನಿರಂತರವಾಗಿ ನನ್ನ ಪ್ರತಿ ವಾರದ ಈ ರೀತಿಯ ಮಾಸ್ಟರ್ ಕ್ಲಾಸ್ಗೆ ಬರ್ತಾ ಇದ್ದೀರಿ. ಓಕೆ, ಇದರಿಂದ ಏನ್ ಲಾಭ ಆಗ್ತಾ ಇದೆ? ಪ್ರತಿ ವಾರ ಬರ್ತಾ ಇರೋದ್ರಿಂದ ನಮ್ಗೆ ತಿಳಿದೇ ಇರುವಂತ ವಿಚಾರಗಳು ತಿಳಿತಾನೆ ಇರ್ತವೆ. ಈ ವಾರ ಒಂದು ವಿಚಾರ ತಿಳಿದ್ರೆ ಮುಂದ್ ವಾರ ಒಂದು ವಿಚಾರ ತಿಳಿತಾ ಇರುತ್ತೆ. ಈಗ ಪ್ರತಿದಿನ ನೀವು ಹೊಸ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಇರೋದ್ರಿಂದ ಬೇಗ ಇಂಪ್ರೂವ್ ಆಗೋಕೆ ಲೈಫ್ ಅಲ್ಲಿ ನಮ್ಗೆ ಅಳವಡಿಸ್ಕೊಂಡು ತುಂಬಾ ಸಹಕಾರಿ ಆಗ್ತಾ ಇದೆ. ಗುರುವಾರ ನಾನು 3+1 ಟಾಪಿಕ್ ಚರ್ಚೆ ಮಾಡ್ತೀವಿ. ಆ 3 ವಿಷಯದ ಬಗ್ಗೆ ಒಂದೊಂದು ನಿಮಿಷ ಮಾತಾಡ್ಬೇಕಾದ್ರೆ ನಿಮ್ಗೆ ಏನ್ ಅನುಭವ ಆಗ್ತಾ ಇದೆ? ಒಂದೊಂದು ನಿಮಿಷ ವಿಚಾರ ಒಂದೇ ಇದ್ನಾದ್ರು ಅಲ್ಲಿ ಭಾಗವಹಿಸಿರೋಂತ ಪಾರ್ಟಿಸಿಪೆಂಟ್ಗಳು ತಮ್ಮದೇ ಆದ ವಿಚಾರ ಶೈಲಿಯಲ್ಲಿ ಒಂದೇ ವಿಚಾರಗಳನ್ನ ಮಾತಾಡ್ತಾ ಇರೋದ್ರಿಂದ ನಾವು ಹೇಗೆ ಮಾತಾಡ್ಬೋದು ಒಂದೇ ವಿಚಾರನ ನಾನಾ ರೀತಿ ಅನ್ನೋದು ನಮ್ಗೆ ಕ್ಲಾರಿಟಿ ಬರ್ತಿದೆ. ಕ್ಲಾರಿಟಿ ಬರ್ತೇದು ಹೇಗೆ ಶುರು ಮಾಡಿರ್ತಾರೆ ಒಬ್ಬ ಅವ್ರ ಶೈಲಿ, ಅದನ್ನು ನಾವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಏನಾರ ನ್ಯೂನತೆಗಳು ಇತ್ತು ಮತ್ತೆ ನಾವು ಹೀಗೆ ಮಾತಾಡಿದ್ರೆ ಸರಿಯಾಗುತ್ತೆ ಅನ್ನೋದನ್ನ ನಮ್ಮಲ್ಲಿ ರಿಕಾಲ್ ಆಗ್ತಾ ಇದ್ರೆ ನೆಕ್ಸ್ಟ್ ಅದನ್ನೇ ನಾವು ಮಾತಾಡೋಣ, ನಮ್ಮಲ್ಲಿ ನಾವು ಚೇಂಜಸ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅದರಿಂದ ಒಂದೇ ವಿಚಾರದ ಯಾವ ರೀತಿಲಿ ತಿಳಿಸ್ಬೋದು, ಕಥೆಯ ಮುಖಾಂತರ ಇರ್ಬೋದು ಮತ್ತೆ ಸ್ವಂತ ಅನುಭವದ ಮುಖಾಂತರ ಮಾತಾಡ್ಬೋದು ಒಂದೇ ಟಾಪಿಕ್ ಬಗ್ಗೆ. ಈ ನಾನಾ ರೀತಿ ಬುಕ್ಸ್ಗಳಿಂದ ಪಡೆದಂತ ಮಾಹಿತಿನೇ ನಾವು ಅದನ್ನೇ ನಮ್ಮ ಸ್ವಾನುಭವ ಮತ್ತು ಅದನ್ನು ಮಿಕ್ಸ್ ಮಾಡಿ ಮಾತಾಡೋದು ಇತ್ಯಾದಿ ವಿಚಾರಗಳು ನಮ್ಗೆ ತಿಳಿತಾನೆ ಹೋಗ್ತವೆ.
ಎಸ್ ರಮೇಶ್, ನೀವು ಮುಂಚೆಗಿಂತ ತುಂಬ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀರಿ. ನಾವು ವಿಡಿಯೋ ಮಾಡ್ಯೂಲ್ ಕೊಡ್ತೇನೆ ನಾನು, ಅಂದರೆ ಕ್ವಾಲಿಟಿ ವಿಡಿಯೋಗಳು. ಅನೇಕ ಸಾಧಕರು ಅವರ ಅನುಭವವನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ. ಅಂದರೆ 8 ವಿಡಿಯೋ ಮಾಡ್ಯೂಲ್ ಕೊಡ್ತಾ ಇದ್ದೇನೆ, ಡಿಸೈನಿಂಗ್ ಲೈಫಿಂದ ಹಿಡಿದು. ಇವು 7 ವಿಡಿಯೋ ಮಾಡ್ಯೂಲು ಕನ್ನಡದಲ್ಲಿರ್ತದೆ, ಒಂದು ವಿಡಿಯೋ ಮಾಡ್ಯೂಲ್ ಇಂಗ್ಲೀಷಲ್ಲಿರ್ತದೆ. ಈ ವಿಡಿಯೋಗಳು ನೋಡೋದ್ರಿಂದ ಏನು ಲಾಭ ಆಗ್ತದೆ? ಈ ವಿಡಿಯೋಗಳನ್ನ ಪ್ರತಿದಿನ ನಾವು ನೋಡ್ತಾ ಬರ್ತಾ ಇದ್ದಾಗ ಆ ವಿಡಿಯೋಗಳಲ್ಲಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಪದಗಳ ಬಳಕೆ ಮಾಡಿರ್ತಾರೆ ಆ ಸಂಭಾವ್ಯಕ್ಕೆ ತಕ್ಕಂತೆ. ಅದನ್ನೆಲ್ಲ ನಾವು ಬರ್ಕೊಳ್ತಾ ಹೋದಾಗ ಆ ಬರ್ಕೊಂಡು ಮತ್ತೆ ನಾವು ಓದಕ್ ಶುರು ಮಾಡಿದಾಗ ನಮ್ದು ಯಾವ್ದೇ ಸಿಚುವೇಶನ್ ಬಂದಾಗ ಅದು ನೆನಪಾಗುತ್ತೆ. ಅವ್ರು ಹೇಳಿದ್ರು ಈ ತರ ಇದೆ, ಈ ಸಿಚುವೇಶನ್ಗೆ ನಾನು ಹೆಂಗೆ ಆ, ಪರಿಹಾರ ಹುಡುಕಬಹುದು ಅನ್ನೋದು ಹೊಸ ವಿಚಾರಗಳು ನಮ್ಗೆ ಹೊಳಿತಾ ಇರ್ತವೆ. ಹೊಳಿತಾ ಹೊಳಿತಾ ಆ ಒಂದು ವಿಡಿಯೋದಿಂದ ಒಂದು ವಿಡಿಯೋಗೆ ಒಂದೇ ಕಂಟೆಂಟ್ ಇದೆ ಅನ್ನೋ ಕಾಣುತ್ತೆ ನೋಡಕ್ಕೆ, ಆದ್ರೆ ಅದ್ರಲ್ಲಿ ಇರುವಂತ ಹೂರ್ಣನೆ ಬೇರೆ ಇರುತ್ತೆ. ಒಂದು ವಿಡಿಯೋಕ್ಕೆ ಅಂದ್ರೆ ಒಂದು ವಿಡಿಯೋಕ್ಕೆ ವಿಭಿನ್ನವಾಗಿ ಮಾತಾಡುವಂತ ಸಾಧಕರು ಇರ್ತಾರೆ. ಆ ಸಾಧಕರ ಅನುಭವಗಳು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಾ ಸಾಧಕರ ಅನುಭವಗಳನ್ನು ನೋಡಿದಾಗ ಎಲ್ಲರೂ ವಿಭಿನ್ನವಾಗಿ ಇರೋದ್ರಿಂದ ಆ ಅನುಭವಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊ ಹೋಯ್ತಾ ಹೋಯ್ತಾ ನಮ್ಮ ಜೀವನ ಮಲ್ಟಿಪಲ್ ಆಗಿ ಫಾಸ್ಟ್ ಆಗುತ್ತೆ ಅನ್ನೋದು. ಓಕೆ, ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ನಲ್ಲಿ ಕೂಡ ಅವಾಗವಾಗ ವರ್ಕ್ಶಾಪ್ ಮಾಡ್ತೇವೆ. ಒಂದು ದಿನದ ವರ್ಕ್ಶಾಪ್ನ ನೀವು 3 ಸಾರಿ ಅಟೆಂಡ್ ಮಾಡಿದ್ದೀರಿ. ಈ ಒಂದು ದಿನದ ವರ್ಕ್ಶಾಪ್ 3 ಸರಿ ಮತ್ತೆ 4ನೇ ಸಾರಿಗೂ ರಿಜಿಸ್ಟರ್ ಮಾಡಿದ್ದೀರಿ. ಯಾಕೆ ಬರಬೇಕು ಅನ್ನಿಸ್ತಾ ಇದೆ ನಿಮಗೆ ಆಫ್ಲೈನ್ ವರ್ಕ್ಶಾಪ್? ಆಫ್ಲೈನ್ ವರ್ಕ್ಶಾಪ್ ಅಲ್ಲಿ ಬಂದ್ರೆ ನಮ್ಗೆ ಒಂದು ವರ್ಕ್ಶಾಪ್ ಗಿಂತ ಒಂದು ವರ್ಕ್ಶಾಪ್ ವಿಭಿನ್ನವಾಗಿರುತ್ತೆ. ವಿಭಿನ್ನವಾದ ಟಾಪಿಕ್ ಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಗ್ರೂಪ್ ಅಲ್ಲಿ ಚರ್ಚೆ ಮಾಡೋದಾಗಿರ್ಬೋದು, ನಮ್ ಸ್ಟೇಜ್ ಪ್ರಿಯರ ಹೆಂಗೆ ನಮ್ಮಲ್ಲಿ ಇರುವಂತ ಸ್ಟೇಜ್ ಪ್ರಿಯರ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ, ನಾವು ಹೇಗೆ ಭಾಷಣ ಶುರು ಮಾಡ್ಬೇಕು, ಹೇಗೆ ಏನ್ ಮಾಡ್ಬೇಕು, ಎಲ್ಲಿ ನಮ್ಮ ಧ್ವನಿಯಲ್ಲಿ ಏರಿಳಿತ ಎಲ್ಲಿ ಮಾಡ್ಬೇಕು, ಪದಗಳನ್ನಷ್ಟೇ ರೈಸ್ ಮಾಡಿ ನಿಮ್ಮ ಸ್ವರನ ರೈಸ್ ಮಾಡಬಾರ್ದು. ಇನ್ನು ಇತ್ಯಾದಿ ಟಾಪಿಕ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ನಮ್ಗೆ ಏನಾರ ಡೌಟ್ ಇದ್ನಂದ್ರೆ ಅಲ್ಲೇ ನಾವು ಕ್ಲಾರಿಫಿಕೇಶನ್ ಪಡ್ಕೊಳ್ತೀವಿ. ಮತ್ತೆ ನಮ್ಮಲ್ಲಿ ಏನಾರ ನ್ಯೂನತೆಗಳನ್ನ ಇದ್ನಂದ್ರೆ ನೀವು ಕೂಲಂಕುಷವಾಗಿ ಪ್ರತಿಯೊಬ್ಬರನ್ನು ಸ್ಪರ್ಧೆಗಳನ್ನ ಗಮನಿಸುತ್ತಾ ಯಾರಿಗೆ ಏನು ಹೇಳಬೇಕು, ಅವ್ರಲ್ಲಿ ಏನ್ ನ್ಯೂನತೆಗಳಿದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇರೋದ್ರಿಂದ ಅದು ನಮ್ಮ ತಿದ್ದಿ ತೀಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗ್ತಿದೆ. ನಾವೇ ಪಾರ್ಟಿಸಿಪೇಟ್ಮೆಂಟ್ ಜಾಸ್ತಿ ಮಾಡೋದ್ರಿಂದ ನಮ್ಮಲ್ಲಿ ಇನ್ನು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅನ್ನೋದು ತುಂಬಾ ಹೆಚ್ಚಾಗಿ ಬೆಳೆಯುತ್ತದೆ. ಆತ್ಮವಿಶ್ವಾಸ ಬೆಳೆದಂಗೆ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಒಂದು ದಿನದ ಕ್ಲಾಸ್ ಬಗ್ಗೆ ಹೇಳ್ಕೋಬೇಕು, ಅಥವಾ ಒಂದೊಂದು ಕ್ಲಾಸ್ ವಿಭಿನ್ನವಾಗಿರೋದ್ರಿಂದ ಎಲ್ಲಾ ಅನುಭವಗಳು ಒಟ್ಟಾರೆ ಮಿರಾಕಲ್ ಆಫ್ ದ ಲೈಫ್ ಆಗುತ್ತೆ. ಅದನ್ನ ಓಕೆ, ಒಳ್ಳೆ ಪದ ಹೇಳಿದ್ರಿ, ಮಿರಾಕಲ್ ಅಂತ. ಈಗ ಮೆಂಟರ್ ಜಯಪ್ರಕಾಶ್ ನಾಗತಿಹಳ್ಳಿಯ ಬಗ್ಗೆ ರಮೇಶ್ ಅವರ ಅನಿಸಿಕೆ ಏನು? ನನ್ನ ಅನಿಸಿಕೆ, ನೀವೊಬ್ಬ ಉತ್ತಮ ಗುರುಗಳು ನಮ್ಮ ಕನ್ನಡದಲ್ಲಿ ಸಿಕ್ಕಿರೋದು ನಮ್ಗೆ ಎಲ್ಲರಿಗೂ ಒಂದು ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೋಚಿಂಗ್ ಅಲ್ಲಿ ಆ ನಿಮ್ಮ ಕಾರ್ಯಶೈಲಿನೇ ವಿಭಿನ್ನವಾಗಿದೆ. ಎಲ್ಲ ನೀರ್ಗೆ ತಳ್ಬಿಟ್ಟಿದ್ದೆ ಈಜಿಯನ್ನ ಇರೋ ತರ ಹೇಳಲ್ಲ. ನೀವು ಅದನ್ನ ಏನೇನ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೆ ಅದನ್ನ ಹಿಂಗೆ ಏನೇ ಸಮಸ್ಯೆ ಬಂದ್ರು ಎದುರಿಸುವುದು ಹಂಗೆ, ಮತ್ತೆ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಕೊಡ್ತಿರೋದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಿದೆ. ಏನೇ ಎಂತದೇ ಸಮಸ್ಯೆ ಬಂದ್ರು ನಾವೇ ನಿರ್ವಹಿಸ್ಬೋದು ಅನ್ನೋ ಧೈರ್ಯ ಬರ್ತಿದೆ. ಮತ್ತೆ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಅದನ್ನ ಹೇಗ್ ಸಾಲ್ವ್ ಮಾಡ್ಬೇಕು, ಆ ಸಮಸ್ಯೆ ಬಂದಾಗ ಎದೆಗುಂದ್ಬಾರ್ದು, ಧೈರ್ಯವಾಗಿ ತಾಳ್ಮೆಯಿಂದ ನಿಮ್ಮ ಕಾರ್ಯ ಕ್ಷೇತ್ರದ ಕಡೆ ಹೆಜ್ಜೆ ಹಾಕ್ತಾ ಮುಂದುವರಿಯಿರಿ ಅನ್ನೋ ಸಲಹೆಗಳು ಆಗಾಗ ಕೊಡ್ತಾ ಇರ್ತೀರಾ. ಅದರಿಂದ ನಿಮ್ಮ ಸ್ವಾನುಭವ ಮುಖಾಂತರ ನಿಮ್ಗೆ ಹೆಚ್ಚು ಏನೇನು ತಿಳಿದೆ ಅದನ್ನೆಲ್ಲಾನು ನಮಗೆ ದಾರಿ ಎರೆಯೋದ್ರಿಂದ ನಾವು ಅದನ್ನ ಅಳವಡಿಸ್ತಾ ಬರ್ತಾ ನಮ್ ಲೈಫ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಅನಿಸ್ತದೆ. ಎಸ್ ರಮೇಶ್, ಥ್ಯಾಂಕ್ ಯು. ಈಗ ನನ್ನ ಕೆಲವು ಪುಸ್ತಕಗಳನ್ನಾದರೂ ತಾವು ಓದ್ತಾ ಇದ್ದೀರಿ ಅಥವಾ ಓದಿದ್ದೀರಿ. ನನ್ನ ಪುಸ್ತಕಗಳ ಬಗ್ಗೆ ಒಂದೆರಡು ಮಾತು. ನಿಮ್ಮ ಪುಸ್ತಕಗಳಲ್ಲಿ ನಾನು
ನುಡಿಗನ್ನಡಿ ನನ್ಗೆ ಇಷ್ಟವಾದ ಪುಸ್ತಕ ನುಡಿಗನ್ನಡಿ. ನಾನು ಓದ್ತಾ ಓದ್ತಾ ಮಾತು ಮಾತು ಹೆಂಗಿರ್ಬೇಕು, ಹೆಂಗ್ ಆಡ್ಬೇಕು, ಮಾತಿನಿಂದ ಒಬ್ಬರ ಕೊಲ್ಲಬಹುದು ಅನ್ನೋದು ನಂಗೆ ಗೊತ್ತಾಗ್ತು. ಮಾತಿನಿಂದ ಒಬ್ಬರ ಪ್ರಾಣವನ್ನು ಉಳಿಸ್ಕೊಂಡು ತೆಗಿಬೋದು. ನಾವು ಆಡುವ ಮಾತುಗಳು ಪರರಿಗೆ ಬಾಣದಂತೆ ಕೊಲ್ಲುವಂಗಿರ್ಬಾರ್ದು. ಅವ್ರಿಗೆ ಹಿತವಾಗಿ ಮಿತವಾಗಿ ಇರ್ಬೇಕು. ಯಾವುದೇನೆಯಲ್ಲಿ ಹಿತವಾಗಿ ಮಿತವಾಗಿ ಮಾತನಾಡುವುದನ್ನ ಕಲಿಬೇಕು. ಆದಿಕವಿ ಪಂಪ ಹೇಳ್ದಂಗೆ ಹಿತ ಮಿತ ವಚನ ಮೃದು ಅನ್ನೋ ಹಿತ ಸಂದೇಶ ಮಿತ ಮೃದು ವಚನಂ ಅಂತ ಆದಿಕವಿ ಪಂಪ ಹೇಳೋದು. ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮೃದುವಾಗಿರ್ಬೇಕು ನಮ್ಮ ಮಾತು ಅಂತ ಹೇಳ್ತಾರೆ. ಅದೇ ತರ ಬಸವಣ್ಣನವರು ಹೇಳಿದ್ರೆ ನುಡಿದರೆ ಮಾಣಿಕ್ಯದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು. ಫಸ್ಟ್ ಲೈನ್. ನುಡಿದರೆ ಮುತ್ತಿನಂತಿರಬೇಕು, ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು. ಹಿಂಗೆ ಬಸವಣ್ಣನವರ ವಚನಗಳನ್ನು ಅದರಲ್ಲಿ ಬಳಸಿರೋದ್ರಿಂದ ಅವರ ವಿಚಾರಧಾರೆಗಳು ಏನಿದೆ ಅದನ್ನ ವಿವರವಾಗಿ ತಿಳಿಸಿರೋದ್ರಿಂದ ನಮ್ಗೆ ಅದನ್ನ ಓದ್ತಾ ಓದ್ತಾ ನಮ್ಗೆ ಯಾವ ರೀತಿ ಮಾತನಾಡ್ಬೇಕು, ಹೇಗೆ ಸಂಬಂಧದಲ್ಲಿ ಅನ್ನೋದು ಎಲ್ಲ ಕ್ಲಾರಿಟಿ ಬರುತ್ತೆ. ಮತ್ತೆ ಮಾತಿನಿಂದ ಏನೇನು ಲಾಭಗಳಿದೆ, ಮಾತನಾಡಿಸ್ ಕಲೆ ಕಲ್ತವ್ರು ಎಷ್ಟು ಜನಪ್ರಿಯ ಆಗಿರಾಗ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಹಾಗೂ ಇನ್ನು ಹಲವಾರು ಸಾಧಕರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀರಿ. ಅದನ್ನೆಲ್ಲ ಅದನ್ನ ಮಾತನಾಡುವ ಕಲೆ ಕಲ್ತರೆ ಅವ್ರ ಸಾಲ್ಗೆ ನಾವು ಹೋಗೋರಲ್ಲಿ ಅನುಮಾನ ಇಲ್ಲ ಅಂತ. ಓಕೆ, ತುಂಬಾ ಸಂತೋಷ. ಥ್ಯಾಂಕ್ ಯು ರಮೇಶ್. ಸ್ನೇಹಿತರೆ, ಸಾಮಾನ್ಯವಾಗಿ ಸಭಾಕಂಪನದ ಬಗ್ಗೆ ಎಲ್ರಿಗೂ ಕೂಡ ಒಂದು ಆತಂಕ, ದುಗುಡ ಇರುತ್ತದೆ. ಆ ಸಭಾಕಂಪನವನ್ನ ದೂರ ಮಾಡುತ್ತಾ ಯಾವುದೋ ಒಂದು ವಿಷಯ ಮಾತಾಡಬೇಕು, ಆ ಕಂಟೆಂಟ್ ಬಗ್ಗೆ ನಾವು ಗಮನವನ್ನ ಕೊಡಬೇಕಾಗ್ತದೆ. ಜೊತೆಗೆ ನಾವು ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರ ಆಗಿರೋದ್ರಿಂದ ಜೀವನ ಕೌಶಲ್ಯಗಳ ಅರಿವನ್ನ ಮೂಡಿಸುತ್ತಾ, ಧ್ವನಿಯ ಪಾತ್ರವನ್ನ ಅರ್ಥೈಸುತ್ತಾ, ಭಾಷೆ, ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸ್ ಅ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತವೆ. ಶಾರೀರಿಕ ಭಾಷೆಯನ್ನ, ಪೋಸ್ಚರ್ ಗೆಸ್ಚರ್ನ ಅರ್ಥ ಮಾಡಿಕೊಳ್ಳುತ್ತಾ, ಜೊತೆಗೆ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಸಾಕ್ತಾ ಇದ್ರೆ ನಮ್ಗೇನಾಗ್ತದೆ, ಏನೋ ಒಂದು ಬದುಕಿನ ಬಗ್ಗೆ ಒಂದು ನಂಬಿಕೆ ಬರ್ತದೆ. ಒಂದು ಕೌಶಲ್ಯದಲ್ಲಿ ಇಷ್ಟೊಂದೆಲ್ಲ ಕಲಿಬಹುದಾ? ವ್ಯಕ್ತಿತ್ವ ಪರಿವರ್ತನೆಯನ್ನ ಮಾಡ್ಕೊಳ್ಳೋಕೆ ಸಾಧ್ಯನಾ? ಮಾತಿನಿಂದ ಶ್ರೀಮಂತಿಕೆಡೆಗೆ ಹೋಗೋದಕ್ಕೆ ಸಾಧ್ಯನಾ? ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನು ಕೂಡ ಅರಿಯೋದಕ್ಕೆ ಸಾಧ್ಯನಾ ಎನ್ನುವ ವಿಚಾರಗಳು ನಿಮಗೆ ಮನವರಿಕೆ ಖಂಡಿತ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ, ಸ್ನೇಹಿತರೆ, ನಂಬರ್ 1 ಭಯ ಯಾವುದು ಅಂದ್ರೆ ಅದು ವೇದಿಕೆಯ ಭಯ. ಈ ಸ್ಟೇಜ್ ಫೇರ್ನ ಜಯಿಸಿದವರು ಜಗವನ್ನೇ ಜಯಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಭಾಷಣಕಾರರು ಇವತ್ತು ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ನೀವು ಮಿಂಚೋದಕ್ಕೆ ಸುವರ್ಣ ಅವಕಾಶವನ್ನ ನಾವು ಕಲ್ಪಿಸುತ್ತಿದ್ದೇವೆ. ಜೊತೆಗೆ ಸುಮಾರು 2,000 ಸಾಧಕರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಸಂದರ್ಶನ ಮಾಡಿರುವ ಅನುಭವದಿಂದಾಗಿ ನನಗೆ ಸುಮಾರು ಒಂದು 500 ವರ್ಷಗಳ ಅನುಭವ ನನಗಾಗಿದೆ. ನಾನು ಮಾತಿನ ಮೂಲಕ ಮತ್ತು ನನ್ನ ಕೃತಿಗಳ ಮೂಲಕ ನಮ್ಮ ವಿಚಾರಧಾರೆಗಳನ್ನು ನಾನು ಔಟ್ಪುಟ್ ಅಂತ ಕರಿತೇನೆ. ನಾವು ಕೇವಲ ಜ್ಞಾನವನ್ನು ಪಡೆಯುತ್ತಿಲ್ಲ, ಮಾತುಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಮಾಹಿತಿಯನ್ನು ನೀಡುತ್ತಿದ್ದರೆ, ಪುಸ್ತಕಗಳ ಮೂಲಕ. ಅದರಲ್ಲೂ ಕೂಡ ಸಪ್ನಾ ಬುಕ್ ಹೌಸ್ ಎಲ್ಲ ನನ್ನ ಪುಸ್ತಕಗಳನ್ನು ಪ್ರಕಟಿಸಿದೆ. sapnaonline.com ಕೂಡ ಈ ಎಲ್ಲ ಪುಸ್ತಕಗಳು ನಿಮಗೆ ಲಭ್ಯ ಇರ್ತದೆ. ಸೊ ಅವಾಗ ನಾವೇನಾಗುತ್ತೆ, ಒಂದೇ ರೀತಿ ಪಡ್ಕೋತಾ ಇರ್ತೀವಿ, ಆದರೆ ಅದನ್ನು ವಾಪಸ್ ಕೊಡ್ತಾ ಇರಲ್ಲ. ನೀವು ಎರಡೂ ಮಾಡುವ ಹಾಗೆ ಆಗ್ಬೇಕಂದ್ರೆ ನೀವು ಒಬ್ಬ ಉತ್ತಮ ಮಾತುಗಾರ ಆಗಬೇಕು, ಉತ್ತಮ ಬರಹಗಾರ. ನಾನು ಆ್ಯಕ್ಚುಲಿ ಪೆನ್ ತೋರಿಸ್ತಿರ್ತಾನೆ, ನಿಮ್ಮ ಬರವಣಿಗೆ ಜಾಸ್ತಿ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಬಲ್ಲಿರಿ ಎನ್ನುವಂತಹ ಬಲವಾದ ನಂಬಿಕೆ ನನ್ನದಾಗಿದೆ. ನಿಮಗೆ ನೀವೇ ಬ್ರಹ್ಮಂದಿರು ಆಗೋದಕ್ಕೆ ಸಾಧ್ಯತೆ ಇರೋದನ್ನ ನಾನು ಗಮನಿಸಿದ್ದೇನೆ. ಯಾಕೆಂದ್ರೆ ಎಲ್ಲ ಸಾಧಕರು ದೇ ಆರ್ ಆಲ್ ಆರ್ಡಿನರಿ, ಬಟ್ ದೇ ಹ್ಯಾವ್ ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ ಬಿಕಾಸ್ ದೇ ಹ್ಯಾವ್ ಆ್ಯಡೆಡ್ ಸಮಥಿಂಗ್ ಎಕ್ಸ್ಟ್ರಾ. ಅದರೊಳಗಡೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಈಸ್ ಕಾಲ್ಡ್ ಎಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ನೀವು ಡೆಫಿನೆಟ್ ಆಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಜೊತೆ ಕೈ ಜೋಡಿಸಿ, ಖಂಡಿತ ನಾವು ನಿಮಗೆ ನೆರವು ನೀಡ್ತೇವೆ. ನಮ್ಮ ಇಡೀ ಬದುಕಿನಲ್ಲಿ ಇದನ್ನೇ ಉದ್ಯೋಗ ಮಾಡ್ಕೊಂಬಿಟ್ಟಿದ್ದೀನಲ್ಲ ನಾನು.
ಇದೇ ನನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದೇನೆ. ಫುಲ್ ಟೈಮ್ ಮಾಡಿಕೊಂಡೆ 2008 ಅಂದರೆ 15 ಇಯರ್ಸ್ ಆಯಿತು. ಓಕೆ, ತಡ ಯಾಕೆ? ನಮ್ಮ ಕಚೇರಿ ಸಂಪರ್ಕ ಮಾಡಿ. ಈಗಲೇ ಆನ್ಲೈನ್ ಅಥವಾ ಆಫ್ಲೈನ್ ಕೋರ್ಸ್ ಯಾವುದು? ಆನ್ಲೈನ್ ಅಂತೂ ಎನಿ ಡೇ ಯು ಕ್ಯಾನ್ ಜಾಯಿನ್, ಬಟ್ ಆಫ್ಲೈನ್ ಮಾತ್ರ ಒನ್ ಡೇ ವರ್ಕ್ಶಾಪ್ಗಳನ್ನು ತಿಂಗಳಿಗೆ 1 ಸಾರಿ ಅಥವಾ 2 ಸಾರಿ ಆರ್ಗನೈಸ್ ಮಾಡ್ತೇವೆ ಬೆಂಗಳೂರಿನಲ್ಲಿ, ತಲಗಟ್ಟಪುರದ ನಮ್ಮ ಕಚೇರಿಯಲ್ಲಿ. 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಕೂಡ ಮಾಡ್ತಾ ಇರ್ತವೆ. 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್, ಇದುವರೆಗೆ 5 ವರ್ಕ್ಶಾಪ್ ಆಗಿದೆ. ದೇವನಹಳ್ಳಿ ಬಳಿ ಇರುವಂತಹ ದ ಸ್ಕೂಲ್ ಆಫ್ ಏನ್ಷಂಟ್ ವಿಸ್ಡಮ್. ನೀವು ನಮ್ಮ ಯೂಟ್ಯೂಬ್ನಲ್ಲಿ 3 ಡೇಸ್ ಕ್ಯಾಂಪ್ ಅಂತ ಒಂದು ಫೋಲ್ಡರ್ ಇದೆ, ಅದನ್ನು ನೋಡಿಬಿಟ್ರೆ ನೀವು ಹುಡುಕೊಂಡು ಬಂದು ಆ 3 ಡೇಸ್ ಕ್ಯಾಂಪಿಗೆ ಬರ್ತೀರಿ. ಆ 3 ಡೇಸ್ ಕ್ಯಾಂಪಲ್ಲೇ 25% 50% ಲೆವೆಲ್, ನೆಕ್ಸ್ಟ್ ಲೆವೆಲ್ಗೆ ಹೋದವ್ರನ್ನ ನಾನು ಗುರುತಿಸಿದ್ದೀನಿ. ನೀವು ಕೂಡ ಹಾಗೆ ಆಗಬೇಕು. ವೆಲ್ ಬಿಗನ್ ಈಸ್ ಆಫ್ ಡನ್ ಅಂತಾರೆ, ಕರೆಕ್ಟಾ? ಉತ್ತಮ ಆರಂಭ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ. ಆ ರೀತಿಯ ಉತ್ತಮ ಆರಂಭ ನೀವು ಎಲ್ಲರೂ ಮಾಡುವಂಥವರು ಆಗಿ. ನಾನು ಏನೇನು ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ, 2 ಸಾರಿ ನೋಡಿ, 3 ಸಾರಿ ನೋಡಿ. ಖಂಡಿತ ನಿಮ್ಮ ಬಗ್ಗೆ ನಿಮ್ಗೆ ಅಭಿಮಾನ ಬರ್ತದೆ, ಬೆಳಿಬೇಕು ಅಂತ ಬರ್ತದೆ, ಅಭಿವೃದ್ಧಿ ಆಗಬೇಕಂತ ಬರ್ತದೆ. ಸೊ ನಾನು ಯಾವಾಗಲೂ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ನಿಮಗಿದು ನಾನು ಮಾಡ್ತಾ ಇರೋದು ಸರಿ ಎನಿಸಿದರೆ ವೈ ಅಂತ ಟೈಪ್ ಮಾಡಿ, ಎನ್ ಅಂದರೆ ನೋ ಅಂತ ಟೈಪ್ ಮಾಡಿ. ನಾನು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಬಳಿ ಬರೋರೆಲ್ಲ ಟಾಪ್ಗೆ ಹೋಗ್ಬೇಕಂತ, ಅಚೀವರ್ ಆಗಬೇಕಂತ, ಲೀಡರ್ ನಾಯಕರಾಗಬೇಕು ಅಂತ, ಪರಿಣಿತರು ಎಕ್ಸ್ಪರ್ಟ್ ಆಗಬೇಕು ಅಂತ, ಜೊತೆಗೆ ಶ್ರೀಮಂತರಾಗಬೇಕು ಅಂತ. ನಾನು ಇದಕ್ಕೋಸ್ಕರ ಈ ಕೋರ್ಸ್ ಮಾಡ್ತಾ ಇರೋದು. ನಿಮ್ಗೆ ಇದು ಸರಿ ಅನಿಸಿದರೆ ಈಗಲೇ ವೈ ಅಂತ ಟೈಪ್ ಮಾಡಿ, ಸರಿ ಅನ್ನಿಸ್ಲಿಲ್ವಾ ಎನ್ ಅಂತ ಟೈಪ್ ಮಾಡಿ. ಏನಂತೀರಿ?